ಪ್ರಿಯ ವೀಕ್ಷಕರೇ, ನಿಮಗೊಂದು ಶಾಕಿಂಗ್ ಸುದ್ದಿ. ನಿಮ್ಮ BPL ಕಾರ್ಡ್ ಅನರ್ಹ ಆಗಿರಬೇಕು. ಹೋಗಿ ಈಗಲೇ ಚೆಕ್ ಮಾಡಿ. ಯಾಕಂದ್ರೆ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲೂ BPL ಕಾರ್ಡ್ ರದ್ದು ಮಾಡಲು ಮುಂದಾಗಿದೆ. ಕೆಲವೊಂದಿಷ್ಟು ಮಾನದಂಡಗಳನ್ನು ಆಧರಿಸಿ BPL ಕಾರ್ಡ್ಗಳನ್ನು ರದ್ದು ಮಾಡಲು ಸಜ್ಜಾಗಿದೆ. ಹಾಗಾದ್ರೆ ಸರ್ಕಾರ ಪರಿಗಣಿಸಿದ ಮಾನದಂಡ ಏನು? ಯಾವ್ಯಾವ ಅಂಶಗಳನ್ನು ಆಧರಿಸಿ BPL ಕಾರ್ಡ್ ಅನರ್ಹ ಮಾಡಲಾಗಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. 14 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ಅನರ್ಹ. ಎಸ್, ರಾಜ್ಯದಲ್ಲಿ 6.5 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಅದರಲ್ಲಿ 4.6 ಕೋಟಿ ಜನರು BPL ಕಾರ್ಡ್ ಫಲಾನುಭವಿಗಳಾಗಿದ್ದಾರೆ. ಅರ್ಹ ಅಲ್ಲದವರು ರೇಷನ್ ಕಾರ್ಡ್ ಪಡೆದು ಸರ್ಕಾರಿ ಸೌಲಭ್ಯ ಪಡೆದುಕೊಂಡು ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಿದ್ದಾರೆ. ಈ ಕಾರಣದಿಂದಾಗಿ ಉಳ್ಳವರು ಪಡೆದಿರುವ 14 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡುತ್ತಿರುವುದಾಗಿ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪನವರೇ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ BPL ಹಾಗೂ ಅಂತ್ಯೋದಯ ಕಾರ್ಡ್ ಪಡೆಯಲು ರಾಜ್ಯ ಸರ್ಕಾರವು ನಿಗದಿತ ಮಾನದಂಡ ರೂಪಿಸಿದೆ. ಆ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂತಹವರ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅನರ್ಹ ಎಂದು ಪರಿಗಣಿಸಿ ಆಹಾರ ಇಲಾಖೆ ಅಧಿಕಾರಿಗಳು ರದ್ದು ಮಾಡುತ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ರೂಲ್ಸ್ ಉಲ್ಲಂಘಿಸಿದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಅಂಶಗಳಿದ್ದರೆ BPL ಕಾರ್ಡ್ ಅನರ್ಹ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ರೆ ಕಾರ್ಡ್ ರದ್ದಾಗುತ್ತೆ. ಸರ್ಕಾರಿ ಅನುದಾನಿತ ಸಂಸ್ಥೆಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿ, ನಿಗಮ, ಸ್ವಾಯತ್ತ ಸಂಸ್ಥೆಗಳು ನೌಕರರು ಇದ್ದರೆ ಅನರ್ಹ ಆಗೋದು ಪಕ್ಕ. ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಅನರ್ಹ ಆಗೋದು ಖಂಡಿತ. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳಿದ್ರೆ ರದ್ದು ಗ್ಯಾರಂಟಿ. ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರುವ ಕುಟುಂಬಗಳಿಗೂ ಇದು ಅನ್ವಯ. ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್ ಸೇರಿ ಜೀವನೋಪಾಯಕ್ಕೆ ವಾಣಿಜ್ಯ ವಾಹನ ಹೊಂದಿದ ಕುಟುಂಬ ಹೊರತುಪಡಿಸಿ 4 ಚಕ್ರದ ವಾಹನ ಇದ್ದ ಎಲ್ಲಾ ಕುಟುಂಬಗಳು ಅನರ್ಹ ಆಗೋದು ಪಕ್ಕ. ಕುಟುಂಬದ ವಾರ್ಷಿಕ ಆದಾಯವು 1.20 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚು ಇರುವ ಕುಟುಂಬಗಳು ಅನರ್ಹ ಆಗೋದು ಖಂಡಿತ. ನೋಡಿದ್ರಲ್ಲ, ಈ ಎಲ್ಲ ಅಂಶಗಳನ್ನು ನೀವು ಹೊಂದಿದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಅಂದ್ರೆ ಸರಿಸುಮಾರು 14 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ಅನರ್ಹಗೊಳ್ಳಲಿವೆ. ಅಕ್ರಮ ಕಾರ್ಡ್ ಹೊಂದಿದ್ರೆ ಹಿಂದಿರುಗಿಸಲು ಚಾನ್ಸ್. ಅಕ್ರಮವಾಗಿ BPL ಕಾರ್ಡ್ಗಳನ್ನು ಪಡೆದಿರುವವರಿಗೆ ಅಥವಾ ಅನರ್ಹರಿಗೆ ಕಾರ್ಡ್ಗಳನ್ನು ಹಿಂದಿರುಗಿಸಲು ಸರ್ಕಾರ ಅವಕಾಶ ನೀಡಿದೆ. ಕಾರ್ಡ್ದಾರರು ತಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಕಾರ್ಡ್ ರದ್ದು ಮಾಡಿಸಿಕೊಳ್ಳಬಹುದು. ಅನರ್ಹ ಕಾರ್ಡ್ದಾರರು ರೇಷನ್ ಪಡೆದ್ರೆ ದಂಡ ಫಿಕ್ಸ್. ಅನರ್ಹ BPL ಕಾರ್ಡ್ಗಳನ್ನು ಹೊಂದಿರುವವರು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯಡಿ ಅಕ್ಕಿ ಪಡೆದುಕೊಂಡಿದ್ದರೆ ಅವರಿಗೆ ದಂಡ ಹಾಕಲಾಗುತ್ತದೆ. ಪ್ರತಿ ಕೆಜಿಗೆ 33 ರೂಪಾಯಿಗಳಂತೆ ದಂಡ ವಿಧಿಸಲಾಗುತ್ತದೆ. ದಂಡ ಪಾವತಿಗೆ ನಿರಾಕರಿಸಿದರೆ ಕಾನೂನು ಕ್ರಮ ನಿಶ್ಚಿತ ಅಂತ ಆಹಾರ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಕಡುಬಡವರಿಗೆ BPL ಸೌಲಭ್ಯ ಸಿಗಲಿ ಅನ್ನೋದೇ ನಮ್ಮ ಧ್ಯೇಯ. ಈಗಾಗಲೇ ಸಚಿವ ಮುನಿಯಪ್ಪ BPL ಕಾರ್ಡ್ ರದ್ದತಿ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ. ನಾವು ಅನರ್ಹ BPL ಕಾರ್ಡ್ದಾರರನ್ನು APL ವರ್ಗಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ ಆರಂಭಿಸಿದ್ದೇವೆ. ಪರಿಣಾಮವಾಗಿ ಕೆಲವು ವ್ಯಕ್ತಿಗಳು ಹೊಸ BPL ಕಾರ್ಡ್ ಅನ್ನು ಸ್ವೀಕರಿಸದಿರಬಹುದು. ಅನರ್ಹ BPL ಕಾರ್ಡ್ದಾರರನ್ನು ಮಾತ್ರ ಮರು ವರ್ಗೀಕರಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ನಿಮ್ಮ ಬಾಸ್ ಟಿವಿ ಧ್ಯೇಯವೂ ಇದೇ ಆಗಿದೆ. ಉಳ್ಳವರ BPL ಕಾರ್ಡ್ ರದ್ದು ಮಾಡಿ ಕಡು ಬಡವರಿಗೆ BPL ಸೌಲಭ್ಯ ಸಿಗುವಂತಾಗಲಿ. ಯಾಕೆ ಅಂತ ನೋಡೋದಾದ್ರೆ, BPL ಕಾರ್ಡ್ ರದ್ದು ಸರಿ. ಸ್ಥಳೀಯ ಮಟ್ಟದಲ್ಲಿ BPL ಕಾರ್ಡ್ ಸೌಲಭ್ಯ ದುರುಪಯೋಗ ಆಗ್ತಿದೆ. ಅಧಿಕಾರಿಗಳಿಗೆ, ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು BPL ಕಾರ್ಡ್ಗಳನ್ನ ಜನ ಪಡೆಯುತ್ತಿದ್ದಾರೆ. ಒಂದೇ ಕುಟುಂಬದಲ್ಲಿ 2 ಅಥವಾ 3 ಅದಕ್ಕಿಂತ ಹೆಚ್ಚು BPL ಕಾರ್ಡ್ ಹೊಂದಿರುವ ನಿದರ್ಶನಗಳು ನಮ್ಮ ಕಣ್ಮುಂದೆ ಇವೆ. ಉಳ್ಳವರ ಪಾಲಾಗದೆ ಕಡು ಬಡವರಿಗೆ BPL ಕಾರ್ಡ್ ಸೌಲಭ್ಯ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಬಡವರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತ ಆಗಬಾರದು. ಸದ್ಯ ಸರ್ಕಾರ ಅನರ್ಹ ಫಲಾನುಭವಿಗಳ BPL ಕಾರ್ಡ್ ರದ್ದು ಮಾಡುವ ಅಭಿಯಾನವನ್ನು ಸರ್ಕಾರ ಆರಂಭಿಸಿದೆ. ಆದರೆ ಸರ್ಕಾರ ಈ ಕಾರ್ಯವನ್ನು ಈ ಮೊದಲೇ ಆರಂಭಿಸಬೇಕಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಅದೇನೇ ಇರಲಿ, ನೀವು ಕೂಡ ಹತ್ತಿರದ ಆಹಾರ ಇಲಾಖೆ ಕಚೇರಿಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಿ. ಇಲ್ಲದೆ ಹೋದ್ರೆ ರೇಷನ್ ಪಡೆಯಲು ಹೋದಾಗ ಆಘಾತ ಆಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.